ಕಬಾಬ್ ಎಷ್ಟು ಕೊಟ್ಟ ನೋಡಿ ಪಕ್ಕರಲ್ಲ. ಇದಕ್ಕೆ 100 ರೂಪಾಯಿ, ಇದಕ್ಕೆ 100 ರೂಪಾಯಿ ಅಂತೆ ಗೈಸ್. ಸುಮ್ನೆ ಆರ್ಡರ್ ಮಾಡ್ಬಿಟ್ರಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಅಲ್ಲಿ ಇವತ್ತು ನನ್ ಬರ್ತಡೇ ಗೈಸ್. ಇವತ್ತು ನನ್ ಬರ್ತಡೇ. ಏಕೆ ನಾ ಬೆಳಿಗ್ಗೆ ಎದ್ದಿ ಇನ್ನ ನಾನ್ ರೆಡಿ ಆಗಿ ಇನ್ನ ಬನ್ನಿ. ಇವತ್ತು ಏನೋ ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಅಲ್ಲಿ ನಂಗೆ ಕೆಲ್ಸಕ್ಕೆ ಹೋಗ್ಬಿಡ್ಬೇಡ ಬನ್ನಿ. ಫೈನಲಿ ಬರ್ತಡೇ ಎಲ್ಲ ಮುಗಿಸ್ಕೊಂಡು ಇನ್ನ ಇವಾಗ ಹೋಗ್ತಾ ಇದೀವಿ ನೋಡಿ ಊಟಕ್ಕೆ. ನನ್ ಜೊತೆಗೆ ಯಾಕೆ ಬರ್ತಾವ ನೋಡಿ. हाय गाइस, आज भाई को बर्थडे, सभी को हम सैलून वाले को दावत दिया है भाई साहब अच्छे से। इसका बर्थडे में अभी हम लोग केक लेके आएंगे, केक काटेंगे। आज इनके तरफ से दोपहर का हम लोगों का खाना पीना सब फ्री किया है हमारे बड़े भाई साहब। आज इनके तरफ से खाना पीना हम लोगों का है, सबको फ्री किए हैं। अभी हम 2 लोग चल रहे हैं, बाकी लोग उधर पे खाना खा रहे हैं। अभी 2-4 लोग और आ रहे हैं एक साथ। हम लोग सैलून वाले आज नहीं जा सकते क्योंकि आज का दिन संडे है, इसीलिए 2-2, 4-4 लोग खा के आ सकते हैं। पेमेंट हमारे बड़े भाई आज करेंगे क्योंकि इनका आज बर्थडे है। थैंक यू थैंक यू थैंक यू। ನೋಡಿ ಗೈಸ್, ಇವತ್ತೆಲ್ಲ ಬಿಲ್ಲು ನನ್ನ ಹತ್ರ ಹಾಕ್ಸೋಡೆ. ನೋಡಿ ಎಲ್ಲ ಅಲ್ಲಿ ಎಲ್ಲ ರೆಡಿ ಆಗೋಡೆ, ಎಲ್ಲ ಅಲ್ಲಿ ಇಸ್ಕೊಂತವ್ರೆ. ಹೋಗಿ ಪೇಮೆಂಟ್ ಮಾಡ್ಬೇಕು ನಾನು. ಇವತ್ತು ಬರ್ತಡೇ ಅಲ್ಲ, ಎಲ್ಲರಿಗೂ ನನ್ನ ಕಡೆಯಿಂದ ಪಾರ್ಟಿ. ಅದಕ್ಕೆ ಹೋಗ್ತಾ ಇದೀನಿ ಬನ್ನಿ. ಅಕೆಲ ಫೈನಲಿ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೊಡ್ತಾ ಇದೀವಿ ಕೆಲ್ಸದ ಕಡೆಗೆ. ಇವ್ ನೋಡಿ ಎಷ್ಟೇ ಕಿತ್ನಾ ಕೈ ಇದೆ. बहुत खाना खा लिया आज, पेट एकदम टाइट हो गया। क्या करना, आराम से जाके अब 1 घंटा रेस्ट करना, काम बिल्कुल नहीं करना। संडे हो या कुछ भी हो, आज काम नहीं करता, 1 घंटा आराम से रेस्ट करता। खाना बहुत ज्यादा हो गया, कबाब खाया, कुश्ता खाया, इसीलिए बहुत ज्यादा हो गया खाना। इतना खाना मैं कभी खाता नहीं था, नहीं तो आज खा लिया। संडे भी आज काम जास्ती है, इसीलिए हम लोग अभी 1 घंटा आराम करेंगे, उसके बाद देखेंगे फिर क्या करना है। ठीक है गाइस, सैलून पे जाके वीडियो बनाता हूँ। ಎಲ್ಲ ಫುಲ್ ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ. ಇವಾಗ ಹೋಗಿ ಕೆಲಸ ಮಾಡಕ್ಕೂ ಮನ್ಸಿಲ್ಲ. ಒಂದ್ಸತಿ ಕಣ್ ಮುಚ್ಕೊಂಡ್ರೆ ಸಾಕು ಅಷ್ಟೇ, ಇನ್ನ ಮಲ್ಕೊಂಡ್ಬಿಡ್ತೀನಿ. ಬಡಿ ನೋಡೋಣ. ಈಗ ಸಲೂನ್ ಒಳಗಡೆ ಹೋಗಕ್ ಮನ್ಸಿಲ್ಲ. ನೋಡಿ ನಮ್ ಸರ್ ಅಲ್ಲೇ ನಿಂತವ್ರೆ, ನಮ್ಗೆ ಹೋಗಕ್ ಮನ್ಸಿಲ್ಲ. ಈಗ ನಾವ್ ಈ ಕಡೆ ಹೋಗ್ತಾ ಇದೀವಿ. ನೀವು ನೋಡೋಗ್ಬಿಟ್ಟ ನಾನು ಕೆಲಸ ಮಾಡಕ್ ಮನ್ಸಿಲ್ಲ ಗಾಯ್ಸ್. ಅದಕ್ಕೆ ನೋಡಿ ಕೆಲಸ ಮಾಡ್ತಿದ್ದೀವಿ. ನಿಂತ್ಕೊಂಡವಣ ಇವನು ಫೋನ್ ನೋಡ್ಕೊಂಡಿರ್ತಾನೆ. ಹೋಗೋಣ ನೋಡಿ, ಅಮ್ಮನ್ ಇಲ್ಲಿ ಕೆಲಸ ಮಾಡ್ತಾನೆ. ನನ್ ಕೆಲ್ಸಕ್ಕೆ ಇಟ್ಕೊಂಡವ್ರೆ ಇಲ್ಲಿ. ಇವ್ನಿಗೆ ಎಷ್ಟು ಕೊಡ್ತೀರಾ ತಿಂಗ್ಳಿಗೆ ಸಂಬಳ? ಇವ್ನಿಗೆ ಎಷ್ಟು ಕೊಡ್ತೀರಾ? 1,500 ಅಂತ ಗಾಯ್ಸ್ ತಿಂಗ್ಳಿಗೆ. ಹಿಂಗೆ ಗಾಯ್ಸ್ ಹಿಂಗ್ ಕಿತ್ತಾಡ್ತಾರೆ ಇವರು ನೋಡಿ. ಹಾ ಇವಾಗ ನೋಡಿ ಗಾಯ್ಸ್ ಹಿಂಗ್ ಕಿತ್ತಾಡ್ತಾರೆ. ನೋಡಿ ಗಾಯ್ಸ್ गाइस अम्मा शार्क भाई फुल्लो फार्म अम्मा जगंगे फुल्लो पत्ती जगन ಹೋಗ್ಬಿಟ್ಟ गाइस. गाइस ನೋಡಿ ಜಗನ್ ಸೋತದ ಮತ್ತೆ ಸ್ಟಾರ್ಟ್ ಮಾಡಿ ಮತ್ತೆ ಮಾಡ್ತಿದ್ದೀರಾ ಇಲ್ಲಿ ಬೇಯಲ್ ಸೋತದ ಒಂದು ಗ್ಯಾಸ್ ಸ್ವಲ್ಪ ವೇಸ್ಟ್. ಸ್ವಲ್ಪ ಗೈಸ್ ಮರ್ಚ್ಬಿಡ್ತಿದ್ರಿ. ಗೈಸ್ ಇಷ್ಟು ವೇಸ್ಟ್ ನೋಡಿ ಗೈಸ್. ನೀವು ನೋಡಿ ಫೈನಲಿ ಇವಾಗೆಲ್ಲ ಹುಡುಗರೆಲ್ಲ ರೆಡಿ ಆಗಿ ನಾವು ಬಂದ್ವಿ. ಇನ್ನ ಎಲ್ಲ ಹುಡುಗರ ಜೊತೆಗೆ ಏನಾದ್ರು ಒಂದು ತಿನ್ಬೇಕು ಅಂತ. ಬನ್ನಿ ಹೋಗೋಣ. ಎಲ್ಲ ನಮ್ ಕಾರ್ಡ್ ನೋಡಿ ಗಾಯ್ಸ್ ಯಾರು ಮಾಡ್ತಾರೆ ನೋಡಿ. ಗಾಯ್ಸ್ ಮುಂದೆ ಕೂತ್ಕೊಂಡಿದ್ದಾರೆ ನೋಡಿ. ಗಾಯ್ಸ್ ನೋಡಿ ಹುಡುಗರೆಲ್ಲ ಡ್ಯಾನ್ಸ್ ಆಡ್ತಾರೆ ಗಾಯ್ಸ್. ನಾವಾಡೋಣ ಬರ್ತಾರೆ. ರಾಮು ಗಾಯ್ಸ್, ರಾಮು ಬೈ
ನನ್ ಜೊತೆ ನೋಡಿ ನವೀನ ನನ್ ಜೊತೆ ಬನ್ನಿ ರಮ್ಮ ಈ ವಿಡಿಯೋ ನೋಡ ಆಮೇಲೆ ಲಾಕ್ ಮಾಡ್ಕೊಂಡ್ಗೆ ವಿಡಿಯೋ ಆಮೇಲೆ ನೋಡು ಫಸ್ಟ್ ವಿಡಿಯೋ ನೋಡು ಇವಂದು ನಿನ್ ಜೊತೆ ಮಾತಾಡ್ತಾನ ಆಮೇಲೆ ನೋಡ್ಕೋ ವಿಡಿಯೋ ಎಲ್ಲ ನೋಡು. ಆಮೇಲೆ ಇಲ್ಲಿ ಇವನೊಬ್ಬ ಪ್ರಣವ್ ಬೇರೆ ಅವನ ಇದ್ರಲ್ಲಿ ನಾನೇನ್ ಕಿಡ್ನಾಪ್ ಮಾಡಕ್ ಬಂದಿಲ್ಲ ಮಚ್ಚ, ಇಲ್ಲಿ ಕರೆದ್ರು ಅಣ್ಣ ಬಂದೆ. ಫೈನಲಿ ಇವಾಗ ನಮ್ ನವೀನಾಗ ಹಾಕೊಂಡ್ ಹೋಗಿ ಆಚೆ ಹೋಗ್ತಾ ಇದೀವಿ ತಿನ್ನಕ್ಕೆ. ಬನ್ನಿ, ನನ್ಗೆ ಎಲ್ ಕರ್ಕೊಂಡ್ ಹೋಗ್ತಾರ ನನ್ಗೂ ಗೊತ್ತಿಲ್ಲ. ನೋಡಿ ಜಗಳ ಮಾಡ್ಕೊಂಡ್ ಬಂದ್ಬಿಟ್ಟು ಮಚ್ಚ ಹಿಂಗ್ ಜಗಳ ಆಗ್ಬಿಡೈತೆ, ಬರಕ್ಕಾಗಲ್ಲ, ಬೇಜಾರ್ ಮಾಡ್ಕೊಂಬೇಡ ಅಂತ. ಆಮೇಲೆ ನೋಡಿದ್ರೆ ಅಲ್ಲೇನೋ ಜಗಳ ಮಾಡ್ಕೊಂಡು ಹೊಡೆದಾಡಿ ಹೊಡ್ಸ್ಕೊಂಡು ಅಂತ ಕುತ್ಕೊಂಡ್ಬಿಡ್ತಾನೆ. ಮಾರನೇ ದಿನ ಶ್ರೀರಾಮ್ಪುರಕ್ಕೆ ಹೋಗಿ ಅಲ್ಲಿ ಅವ್ನ ಹುಡುಗನ್ಗೆ ಏನೋ ಮಾಡ್ಕೊಂಡು ಹೊಡಿತವ್ರೆ. ನಾವಿಬ್ರು ಸೈಲೆಂಟ್ ಆಗಿ ಕೂತಿದೀವಿ. ಅವ್ನ್ ನೋಡಿದ್ರೆ ಅವ್ನ ಅಲ್ಲೋನೆ ಅಲ್ಲ ನೀನ್ ತಲೆ ಏನ್ ಗೈಸ್ ಇವಾಗ ಯಾವ್ದೋ ಅಂಬೂರ್ ಬಿರಿಯಾನಿ ಹತ್ರ ಬಂದಿದೀವಿ, ಹೊಸಕೋಟೆ ಹತ್ರ. ಹೊಸಕೋಟೆ ಬಿರಿಯಾನಿಗೆ ಬಂದಿದೀವಿ. ಬನ್ನಿ ಹೋಗೋಣ. ಅಲ್ಲಿಂದ ಎಷ್ಟು ಕಿಲೋಮೀಟರ್ನ ಅಲ್ಲಿಂದ ಇರೋದು ಇಲ್ಲಿಗೆ? 30. ಹೊಸಕೋಟೆ. ಸೊ ಫೈನಲಿ ಹೊಸಕೋಟೆ ಬಿರಿಯಾನಿ ಹತ್ರ ಬಂದಿದೀವಿ, ಹೈವೇ ಹತ್ರ. ಸೊ ಇಲ್ಲಿ ನೋಡಿ ಹೈವೇ ಹತ್ರ ಬಂದಿದೀವಿ ಎಲ್ಲ. ಇವಾಗ ಜಸ್ಟ್ ಬಂದಿದೀವಿ. ಬನ್ನಿ ಇವಾಗ ಹೋಗೋಣ. ನೋಡಿ ಡ್ರೈವರ್ ಇವರೇ. ಯಶವಂತಪುರದಿಂದ ಹೊಸಕೋಟೆ ತನಕ ಓಡಿಸೋರೆ ಬೆಸ್ಟು. ಫೈನಲಿ ಇವಾಗ ಬಂದೆ ಹೊಸಕೋಟೆ ಬಿರಿಯಾನಿ. ಬನ್ನಿ ಇವಾಗ ಏನೇನು ಆರ್ಡ್ರ್ ಕೊಡಬೇಕು ಕೊಡಬೇಕು. ಬನ್ನಿ ಸೊ ಫೈನಲಿ ಶಿವ ನೋಡಿ ಹೆಂಗಾಗ್ತಾನೆ. ಸೊ ಫೈನಲಿ ಎಲ್ಲ ಆರ್ಡ್ರ್ ಇವಾಗೆಲ್ಲ ಬಂದಿದ್ದೀವಿ. ಬನ್ನಿ ತಿನ್ನೋಣ. ಫೈನಲಿ ಎಲ್ಲ ತಗೊಂಡಾಯ್ತು. ಎಲ್ಲ ಬಿರಿಯಾನಿ ತಂದಿದ್ದೀವಿ. ಬನ್ನಿ ತಿನ್ನೋಣ. ಕಬಾಬ್ ಎಷ್ಟು ಕೊಟ್ಟು ನೋಡಿ. ಇದಕ್ಕೆ 100 ರೂಪಾಯಿ. ಇದಕ್ 100 ರೂಪಾಯಿ ಅಂತೆ ಗೈಸ್. ಸುಮ್ನೆ ಆರ್ಡರ್ ಮಾಡ್ಬಿಟ್ವಿ ಗೈಸ್. ಕುಷ್ಕಾದ್ರೂ ಪರವಾಗಿಲ್ಲ. ನೋಡಿ ಬರೀ 5 ಪೀಸ್ ಇರೋದು 100 ರೂಪಾಯಿ ಅಂತೆ ಗೈಸ್. ಏನ್ ಮಾಡೋದು? ಅಷ್ಟು ಕಾಸು ಇಲ್ಲ ಗೈಸ್. 5 ಪೀಸ್ ಕಬಾಬಿಗೆ 100 ರೂಪಾಯಿ ಗೈಸ್. ಕಂಪೆ ಬಂತು. ಫೈನಲಿ ಇವಾಗ ಈಟ ಮಾಡಿ ಎಷ್ಟು ಊಟ ಮಾಡ್ಕೊಂಡ್ ಬರ್ತಾ ಇದೀವಿ. ಏನಂತಾನೆ ನಾನ್ ಅಂದಿದ್ ಇವಾಗ ಜಸ್ಟ್ ಊಟ ಮಾಡ್ಕೊಂಡು ಇನ್ನ ಇಲ್ಲಿಂದ 50 ಕಿಲೋಮೀಟರ್ ನೋಡ್ರಿ. ಪಾಪ ಅವ್ನ್ ಬೆಳಿತಾ ಇರೋದು ಇವ್ರಿಗೆ ಪಾಪ ಇಷ್ಟ ಆಗ್ತಾ ಇಲ್ವ. ನೋಡ್ರಿ ಡೈಲಿ ಪಾಪ ಉರಿಸ್ತಾನೆ ಇರ್ತಾರೆ. ಪಾಪ ಇವ್ನಿಗೆ ಎಷ್ಟು ಇವ್ರು ನೋಡ್ರಿ. ಇವ್ರು ಪಾಪ ನಾವ್ ಯಾರು ಏನ್ ಮಾಡಿದ್ರು, ನಾವ್ ಏನೇ ಒಂದ್ ಮಾತಾದ್ರು ನಮ್ನ ತುಳಿಯಕ್ಕೆ ನೋಡ್ತಾ ಇರ್ತಾರೆ ಇವ್ರು. ಇವಾಗಿಂದ ಅಲ್ಲ 1 ವರ್ಷದಿಂದ ನೋಡ್ತಾ ಇದ್ದೀನಿ ನಾನು. 1 ವರ್ಷದಿಂದ ಮಾಡೋದೇ ಅದು. ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ ನೋಡ್ರಿ ಗೈಸ್. ಇಲ್ಲಿ ನೋಡಿ ಸೂಪರ್ ಸ್ಟಾರ್ ಶ್ರೀ ಗಣಪತಿಗೆ ಜೈ. ಇಲ್ಲಿಂದ ಹೊಟ್ಟೆ ಫುಲ್ ಆಗಿತ್ತ. ನಾಮ ಮಾಡ್ಕೊಂಡ್ರೆ 1 ಅವರ್. ಇವಾಗ ಮನೆಗೆ ಹೋಗಕ್ಕೆ 1 ಅವರ್ ಮಾಡ್ಕೊಬೇಕು ಗೈಸ್. ಪೊಲೀಸ್ ಹತ್ರ ಸ್ಟಾಪ್ ಮಾಡಿದೀವಿ ನೋಡಿ. ಅದು ನೋಡಿ ಪೊಲೀಸರು ಇಟ್ಕೊಂಡ್ಬಿಡ್ತಾರೆ ಅಂತ. ಸೊ ಗೈಸ್, ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು.